ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಸ್ಪೆಷಲ್. ನಾನು ರಾಹುಲ್ ದಯಾನ್. ಇವತ್ತು ನಾನು ನಿಮಗೆ ಮಧ್ಯಪ್ರಾಚ್ಯದ ರಾಜಕೀಯವನ್ನು ಸುಮಾರು 3 ದಶಕಗಳಿಗಿಂತ ಹೆಚ್ಚು ಕಾಲ ತನ್ನ ಪ್ರಭಾವವನ್ನು ಬಳಸಿ ಅದನ್ನು ಹಿಡಿದಿಟ್ಕೊಂಡಂಥ ಒಬ್ಬ ನಾಯಕನ ಬಗ್ಗೆ ಹೇಳೋಕೆ ಹೊರಟಿರುವಂಥದ್ದು. ಆ ವ್ಯಕ್ತಿಯನ್ನು ಅಮೆರಿಕ ಇತಿಹಾಸದ ಅತ್ಯಂತ ದುಷ್ಟ ವ್ಯಕ್ತಿ ಅಂತ ಕರೆದಿದೆ. ಈತನನ್ನು ಕೊಲ್ಲೋಕೆ ಒಂದು ಟೇಪ್ ರೆಕಾರ್ಡರ್ ಬ್ಲಾಸ್ಟ್ ಅಟೆಂಪ್ಟ್ ಕೂಡ ಆಗಿತ್ತು. ಅಲಿ ಖಮೇನಿ. ನಾನಿವತ್ತು ಮಾತಾಡ್ತಿರುವಂಥ ವ್ಯಕ್ತಿಯ ಹೆಸರು ಆಯತೊಲ್ಲಾ ಅಲಿ ಖಮೇನಿ. ಅವರು 19 ಏಪ್ರಿಲ್ 1939ರಂದು ಮಶಹದ್ ನಗರದಲ್ಲಿ ಜನಿಸಿದರು. ಮಶಹದ್ ನಗರ ಇರಾನ್ ದೇಶದ ಅತ್ಯಂತ ಪ್ರಮುಖ ಧಾರ್ಮಿಕ ನಗರಗಳಲ್ಲಿ ಒಂದಾಗಿದೆ. ಈ ನಗರ ಯಾಕೆ ಪ್ರಸಿದ್ಧಿಯಾಗಿದೆ ಅಂತಂದರೆ ಅದಕ್ಕೆ ಕಾರಣ ಅಲ್ಲಿರುವಂಥ ಅಲಿ ಅಲ್ ರಿಧಾ ಅವರ ಪವಿತ್ರ ಸಮಾಧಿ. ಆ ಕಾರಣದಿಂದ ಮಶಹದ್ ಶಿಯಾ ಇಸ್ಲಾಂ ಧರ್ಮದ ಒಂದು ಪ್ರಮುಖ ಕೇಂದ್ರ ಅಂತ ಕರೆಸ್ಕೊಂಡಿದೆ. ಇನ್ನು ಇವರ ಕುಟುಂಬದ ಹಿನ್ನೆಲೆಯನ್ನು ನೋಡ್ತಾ ಹೋದರೆ ಖಮೇನಿ ಅತ್ಯಂತ ಧಾರ್ಮಿಕವಾಗಿದ್ದರು. ಒಂದು ಬಡ ಕುಟುಂಬದಲ್ಲಿ ಅವರು ಜನಿಸಿದರು. ಅವರ ತಂದೆ ಜವಾದ್ ಖಮೇನೈ ಅವರು ಶಿಯಾ ಇಸ್ಲಾಮಿನ ಒಂದು ಗೌರವಾನ್ವಿತ ಪಂಡಿತರಾಗಿದ್ದರು. ಅವರ ತಾಯಿ ಖದೀಜೆ ಮಿರ್ದಾಮಾದಿ ಇವರು ಧಾರ್ಮಿಕ ಕುಟುಂಬದಿಂದ ಬಂದವರು. ಅದರ ಜೊತೆಗೆ ಕುರಾನ್ ಬಗ್ಗೆ ಅವರಿಗೆ ಉತ್ತಮವಾದಂಥ ಜ್ಞಾನ ಇತ್ತು. ಅವರ ಕುಟುಂಬದಲ್ಲಿ ಒಟ್ಟು 8 ಜನ ಮಕ್ಕಳು. ಅವರಲ್ಲಿ ಅಲಿ ಖಮೇನಿ ಕಿರಿಯ ಪುತ್ರರಲ್ಲಿ ಒಬ್ಬರಾಗಿದ್ದರು. ಕುಟುಂಬದ ಆರ್ಥಿಕ ಪರಿಸ್ಥಿತಿ ತುಂಬ ಕಷ್ಟಕರವಾಗಿದ್ದರಿಂದ ಅವರು ಸರಳ ಮತ್ತು ಸಾದಾ ಜೀವನವನ್ನು ನಡೆಸ್ತಾ ಇದ್ರು. ಕೆಲವೊಮ್ಮೆ ಒಂದು ತುತ್ತು ಆಹಾರಕ್ಕೂ ಕೂಡ, ಜೊತೆಗೆ ಆ ಮೂಲಭೂತ ಅಗತ್ಯಗಳೇನಿದ್ವೋ ಅದಕ್ಕೂ ಕೂಡ ತುಂಬ ಕಷ್ಟಗಳನ್ನು ಅವರು ಎದುರಿಸ್ತಾ ಇದ್ರು. ಇನ್ನು ಅವರು 4 ವರ್ಷ ವಯಸ್ಸಿನವರಿದ್ದಾಗಲೇ ಕುರಾನ್ ಅಧ್ಯಯನವನ್ನು ಅವರು ಆರಂಭ ಮಾಡಿದರು. ಅವರು ಒಂದು ಪರಂಪರೆಯ ಧಾರ್ಮಿಕ ಶಾಲೆಯಾದಂಥ ಮಕ್ತಾಬ್ ಇಲ್ಲಿ ಅಧ್ಯಯನ ಮಾಡ್ತಾರೆ. ನಂತರ ಮಶಹದ್ ನಗರದಲ್ಲಿನ ಹಾಜ್ವಾ ಅನ್ನುವಂಥ ಒಂದು ಧಾರ್ಮಿಕ ವಿದ್ಯಾಸಂಸ್ಥೆಗಳಲ್ಲಿ ಅವರು ಓದ್ತಾರೆ. ಸೊ ಅಲ್ಲಿ ವಿದ್ಯಾರ್ಥಿಗಳು ಕಲಿಯುವಂಥ ವಿಷಯಗಳು ಯಾವುದಾದ್ರು ಗೊತ್ತಾ? ಇಸ್ಲಾಮಿಕ್ ಕಾನೂನು, ಕುರಾನ್ನ ವಿವರಣೆ, ಅರೇಬಿಕ್ ಭಾಷೆ, ಧಾರ್ಮಿಕ ತತ್ವಶಾಸ್ತ್ರ ಆ್ಯಂಡ್ ಇದೆಲ್ಲವೂ ಕೂಡ ಪ್ರಮುಖವಾಗಿ ಇಸ್ಲಾಂ ಧರ್ಮವನ್ನೇ ಬೋಧಿಸ್ತಾ ಇದ್ವು. ಇನ್ನು ಇವರಿಗೆ ಪಾಠ ಮಾಡಿದಂಥ ಪ್ರಸಿದ್ಧ ಗುರುಗಳು ಕೂಡ ಇದ್ದಾವೆ. ಇನ್ನು ಇಲ್ಲಿ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿದಂಥ ನಂತರ ಅವರು ಕೋಮ್ ನಗರಕ್ಕೆ ಹೋಗ್ತಾರೆ. ಕೋಮ್ ನಗರ ಶಿಯಾ ಧಾರ್ಮಿಕ ಅಧ್ಯಯನಗಳ ಅತ್ಯಂತ ಪ್ರಮುಖ ಕೇಂದ್ರ ಅಂತ ಕರೆಸ್ಕೊಂಡಿದೆ. ಅಲ್ಲಿ ಅವರು ಪ್ರಸಿದ್ಧ ಧಾರ್ಮಿಕ ಪಂಡಿತರ ಮಾರ್ಗದರ್ಶನದಲ್ಲಿ ಅಧ್ಯಯನವನ್ನು ಮಾಡ್ತಾರೆ. ಸೊ ಅವರಲ್ಲಿ ಪ್ರಮುಖರು ರುಹುಲ್ಲಾ ಖೊಮೇನಿ. ರುಹುಲ್ಲಾ ಖೊಮೇನಿ ಅವರು ಇರಾನ್ನ ಮೊದಲ ಸರ್ವೋಚ್ಚ ನಾಯಕ. ಇನ್ನು ಖೊಮೇನಿ ಅವರಿಂದ ಖಮೇನಿ ಯಾವಾಗ ಈ ಒಂದು ಶಿಕ್ಷಣವನ್ನು ಪಡಿತಾರೋ, ಸೊ ಈ ಪಡಿತಾನೆ ರಾಜಕೀಯ ಜೊತೆಗೆ ಧಾರ್ಮಿಕ ಆಲೋಚನೆಗಳನ್ನು ಅವರು ಬಹಳವಾಗಿ ಗ್ರಹಿಸಿ ಅವರು ಅಧ್ಯಯನ ಮಾಡ್ತಾ ಇದ್ರು. ಸೊ ಈ ಒಂದು ವಿಚಾರಗಳು ಅವರ ಮೇಲೆ ಸಾಕಷ್ಟು ಪ್ರಭಾವ ಕೂಡ ಬೀರಿತ್ತು. ಯುವಕನಾಗಿದ್ದಾಗ ಖಮೇನಿಗೆ ಧಾರ್ಮಿಕ ಅಧ್ಯಯನ ಮಾತ್ರವಲ್ಲದೆ ಇನ್ನು ಹಲವಾರು ಆಸಕ್ತಿಗಳಿದ್ವು. ಅವರಿಗೆ ವಿಶೇಷವಾಗಿ ಇಷ್ಟ ಆದದ್ದು ಸಾಹಿತ್ಯ ಮತ್ತು ಕಾವ್ಯವನ್ನು ಓದೋದು, ಜೊತೆಗೆ ಇತಿಹಾಸ ಭೂಗೋಳ ಅಧ್ಯಯನ ಮಾಡೋದು, ಜೊತೆಗೆ ಸ್ವತಃ ಕವಿತೆಯನ್ನು ಕೂಡ ಅವರು ಬರೀತಾ ಇದ್ರು. ಸೊ ಇಂಟ್ರೆಸ್ಟಿಂಗ್ ಅನ್ನಿಸ್ಬೋದು. ಅವರು ಯಾವ ಪುಸ್ತಕಗಳನ್ನು ಅಥವಾ ಕವಿತೆಗಳನ್ನು ಓದ್ತಾ ಇದ್ರೋ, ಅದರ ಜೊತೆಗೆ ಬರಿತಾ ಇದ್ರೋ ಅದೆಲ್ಲವನ್ನು ಕೂಡ ಅವರ ಸ್ನೇಹಿತರೊಟ್ಟಿಗೆ ಅವರು ಅದನ್ನು ಚರ್ಚೆ ಮಾಡ್ತಾ ಇದ್ರು. ಸೊ ಇವಿಷ್ಟು ಅವರ ಆರಂಭಿಕ ಜೀವನದ ಕಥೆಯಾದರೆ, ಇನ್ನು ಮುಂದೆ ಅವರು ಇರಾನ್ನ ಸರ್ವೋಚ್ಚ ನಾಯಕನಾಗಿ ಬೆಳೆದಂಥ ಒಂದು ಹಾದಿ ಇದೆಯಲ್ಲ, ನಿಜವಾಗ್ಲೂ ರೋಚಕವಾಗಿದೆ. 1960ರ ದಶಕದಲ್ಲಿ ಇರಾನ್ ದೇಶದ ಹಲವಾರು ಧಾರ್ಮಿಕ ನಾಯಕರು ಇನ್ಕ್ಲೂಡಿಂಗ್ ಅಲಿ ಖಮೇನಿ ರಾಜನ ಆಡಳಿತಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದರು. ಆ ಸಮಯದಲ್ಲಿ ಖಮೇನಿ ಒಬ್ಬ ಯುವ ಧಾರ್ಮಿಕ ನಾಯಕನಾಗಿ ಸರ್ಕಾರದ ವಿರುದ್ಧವೇ ಅವರು ರಾಜಕೀಯ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದರು. ಅವರು ರುಹುಲ್ಲಾ ಖೊಮೇನಿ ಅವರ ಆಲೋಚನೆಗಳನ್ನು ಬೆಂಬಲಿಸಿದರು. ಈ ಕಾರಣದಿಂದ ಅವರನ್ನು ರಾಜನ ಭದ್ರತಾ ಪಡೆಗಳು ಹಲವಾರು ಬಾರಿ ಅರೆಸ್ಟ್ ಮಾಡಿತ್ತು. ಈ ಅನುಭವಗಳು ಅವರ ಮುಂದಿನ ರಾಜಕೀಯ ಜೀವನವನ್ನು ರೂಪಿಸೋಕೆ ಒಂದು ಪ್ರಮುಖ ಪಾತ್ರವನ್ನು ವಹಿಸಿತ್ತು. ಸೊ ಒಂದು ಇನ್ಸಿಡೆಂಟನ್ನು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ನೀವೊಂದು ಸಭೆಯಲ್ಲಿ ಕೂತ್ಕೊಂಡಿದ್ದೀರಿ, ಒಬ್ಬರು ಭಾಷಣ ಮಾಡ್ತಿದ್ದಾರೆ, ಅಕಸ್ಮಾತ್ ಆಗಿ ಒಂದು ದೊಡ್ಡ ಸ್ಫೋಟ ಆಯಿತು ಅಂತಂದರೆ, ಜೊತೆಗೆ ಎಲ್ಲ ಕಡೆ ಹೊಗೆ ಆವರಿಸಿದೆ ಅಂತಂದರೆ ಯಾವ ರೀತಿಯಾದಂಥ ಒಂದು ಪರಿಸ್ಥಿತಿ ನಿಮಗೆ ಅನುಭವ ಆಗ್ತಿರಬೇಡ. ಸೊ ಆ ಗಾಬರಿ, ಆ ಆತಂಕ, ಆ ಭಯ ಜನರನ್ನ ದಿಕ್ಕಾಪಾಲಾಗಿ ಓಡುವಂತೆ ಮಾಡಿತು. ಆದರೆ ಆ ಸಭೆಯಲ್ಲಿ ಗಾಯಗೊಂಡಂಥ ನಾಯಕ ಯಾವುದಕ್ಕೂ ಕೂಡ ಅಂಜಲಿಲ್ಲ. ಇದು ಆಶ್ಚರ್ಯ ಆಗಬಹುದು. ನಾನು ಹೇಳ್ತಿರುವಂಥ ಕಥೆ ಕೂಡ ಅಲಿ ಖಮೇನಿ ಅವರದ್ದೇ. ಇನ್ನು ಯಾವಾಗ ಇರಾನ್ ದೇಶದಲ್ಲಿ ಜನರು ಸರ್ಕಾರದ ವಿರುದ್ಧ ದಂಗೆ ಎದ್ರೋ, ಕೋಪಗೊಂಡಿದ್ರೋ, ಆ ಸಮಯದಲ್ಲಿ ದೇಶವನ್ನು ಆಳ್ತಾ ಇದ್ದಂಥ ರಾಜನ ಹೆಸರು ಶಾ. ಆದರೆ ಜನರಿಗೆ ಆ ರಾಜನಿಂದ ಸ್ವಾತಂತ್ರ್ಯ ಬೇಕಾಗಿತ್ತು. ಆದ್ದರಿಂದ 1979ರಲ್ಲಿ ಒಂದು ದೊಡ್ಡ ಕ್ರಾಂತಿ ಆಗುತ್ತೆ. ಅದನ್ನು ಇರಾನಿಯನ್ ರೆವಲ್ಯೂಷನ್ ಅಂತ ಕರೀತಾರೆ. ಈ ಕ್ರಾಂತಿಯ ನಾಯಕನಾಗಿದ್ದವರು ಯಾರು? ಅಲಿ ಖಮೇನಿ ಅವರಿಗೆ ಮೊದಲ ಗುರುಗಳಾಗಿದ್ದಂಥ ರುಹುಲ್ಲಾ ಖೊಮೇನಿ.
ಅದರ ಜೊತೆಗೆ ಇರಾನ್ನ ಪ್ರಪ್ರಥಮ ಸರ್ವೋಚ್ಚ ನಾಯಕ ಅನ್ನುವಂಥ ಪದವಿಗೂ ಕೂಡ ಅವರು ಏರ್ತಾರೆ. ಸೊ ಅವರ ಜೊತೆಯಲ್ಲೇ ಹೋರಾಡ್ತಾ ಇದ್ದಂಥ ಯುವ ಧಾರ್ಮಿಕ ನಾಯಕ ಅದೇ ಅಲಿ ಖಮೇನಿ. ಯಾವಾಗ ಈ ಒಂದು ಇರಾನಿಯನ್ ರೆವಲ್ಯೂಷನ್ ಆಗುತ್ತೋ ಆಗ ಜನಕ್ಕೆ ಶಾಂತಿ ಬೇಕು ಅಂತ ಅನ್ನಿಸ್ತು. ಆದರೆ ನಿಜವಾಗ್ಲೂ ಇರಾನ್ನಲ್ಲಿ ಶಾಂತಿ ಸ್ಥಾಪನೆ ಆಯಿತಾ? ಹಾಗಾಗಲೇ ಇಲ್ಲ. 1980ರಲ್ಲಿ ಮತ್ತೊಂದು ದೊಡ್ಡ ಯುದ್ಧ ಆರಂಭ ಆಗುತ್ತೆ. ಅದು ಇರಾನ್ ಹಾಗೂ ಇರಾಕ್ನ ಯುದ್ಧ. ಈ ಯುದ್ಧವನ್ನು ಆರಂಭ ಮಾಡಿದವರು ಸದ್ದಾಂ ಹುಸೇನ್. ಈ ಯುದ್ಧ ಸುಮಾರು 8 ವರ್ಷಗಳ ಕಾಲ ನಡೆಯುತ್ತೆ. ಲಕ್ಷಾಂತರ ಜನ ಸಾಯ್ತಾರೆ. ನಗರಗಳು, ಗ್ರಾಮಗಳು ಎಲ್ಲವೂ ಕೂಡ ನಾಶವಾಗುತ್ತವೆ. ಆ ಸಮಯದಲ್ಲಿ ಖಮೇನಿ ಏನು ಮಾಡ್ತಾರೆ, ಯುದ್ಧ ಭೂಮಿಗಳಿಗೆ ಹೋಗಿ ಸೈನಿಕರನ್ನು, ಅಂದರೆ ಯಾವೆಲ್ಲ ಸೈನಿಕರು ಇರಾನ್ ಪರವಾಗಿ ಹೋರಾಡ್ತಾ ಇದ್ರೋ ಆ ಸೈನಿಕರನ್ನು ಅವರು ಪ್ರೋತ್ಸಾಹಿಸ್ತಾರೆ, ಹುರಿದುಂಬಿಸ್ತಾರೆ. ಖಮೇನಿ ಅವರು ಒಂದು ಮಸೀದಿಯಲ್ಲಿ ಭಾಷಣ ಮಾಡ್ತಾ ಇರ್ತಾರೆ. ಆಗ ಅವರ ಪಕ್ಕದಲ್ಲಿ ಒಂದು ಟೇಪ್ ರೆಕಾರ್ಡರ್ ಇರುತ್ತೆ. ಆಗ ಒಂದು ದೊಡ್ಡ ಸ್ಫೋಟ ಆಗುತ್ತೆ ಹಠಾತ್ತನೆ. ಆ ಟೇಪ್ ರೆಕಾರ್ಡರ್ ಒಳಗಡೆ ಒಂದು ಬಾಂಬನ್ನು ಅಡಗಿಸಿ ಇಡಲಾಗಿತ್ತು. ಆ ಸ್ಫೋಟದಿಂದ ಖಮೇನಿ ಗಂಭೀರವಾಗಿ ಗಾಯಗೊಳ್ತಾರೆ. ಅವರ ಬಲಗೈ ಶಾಶ್ವತವಾಗಿ ದುರ್ಬಲ ಆಗುತ್ತೆ. ಇನ್ನು ಹಲವರು ಅವರು ಬದುಕೋದೇ ಇಲ್ಲ ಅಂತ ಭಾವಿಸಿದರು, ಆದರೆ ಅವರು ಬದುಕುಳಿದ್ರು. ಈ ಘಟನೆ ಅವರನ್ನು ಇನ್ನಷ್ಟು ಪ್ರಸಿದ್ಧರನ್ನಾಗಿ ಮಾಡಿತು. 1989ರಲ್ಲಿ ಕ್ರಾಂತಿಯ ನಾಯಕ ರುಹುಲ್ಲಾ ಖಮೇನಿ ನಿಧನರಾಗ್ತಾರೆ. ಇದಾದ ಮೇಲೆ ದೇಶಕ್ಕೆ ಹೊಸ ನಾಯಕನ ಒಂದು ಅವಶ್ಯಕತೆ ಇತ್ತು. ಹೊಸ ನಾಯಕನ ಆಯ್ಕೆ ಆಗಬೇಕಾಗಿತ್ತು. ಆ ಸಮಯದಲ್ಲಿ ಒಂದು ಅಚ್ಚರಿಯ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು. ಅಲಿ ಖಮೇನಿಯನ್ನು ಇರಾನ್ ದೇಶದ ಸರ್ವೋಚ್ಚ ನಾಯಕನನ್ನಾಗಿ ಮಾಡಲಾಯಿತು. ಆ ದಿನದಿಂದ ಅವರು ದೇಶದ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಯಾಗ್ತಾರೆ. ಇಲ್ಲಿ ಒಂದು ವಿಷಯವನ್ನು ಗಮನಿಸಬೇಕು. ಅದೇನು ಅಂತಂದರೆ, ಅಲಿ ಖಮೇನಿಯವರು ಖೊಮೇನಿಯ ನಿಧನದ ನಂತರ ಆ ಪದವಿಯನ್ನು, ಅಂದರೆ ಇರಾನ್ನ ಸರ್ವೋಚ್ಚ ನಾಯಕನ ಆ ಹುದ್ದೆಯನ್ನು ಪಡೆಯೋಕೆ ಆ ಅರ್ಹತೆ ಆಗ ಅವರಿಗೆ ಇರಲಿಲ್ಲ. ಅಂದರೆ ಮರ್ಜಾ ಈ ತಕ್ಲೀದ್ ಆಗಿರಬೇಕು, ಸರ್ವೋಚ್ಚ ನಾಯಕ ಆಗಬೇಕು ಅಂದರೆ ಇರಾನ್ನ ಸಂವಿಧಾನದ ಪ್ರಕಾರ. ಆದರೆ ಅವರು ಪ್ರಾರಂಭದಲ್ಲಿ ಪ್ರಮುಖ ಧಾರ್ಮಿಕ ಪಂಡಿತರಾಗಿರಲಿಲ್ಲ. ಇನ್ನು ಅವರಿಗಿಂತ ಮೊದಲು ನಾಯಕನಾಗಿದ್ದಂಥ ರುಹುಲ್ಲಾ ಖೊಮೇನಿ ದೊಡ್ಡ ಧಾರ್ಮಿಕ ಪಂಡಿತರಾಗಿದ್ದರು. ಆದರೆ ಖಮೇನಿಯವರು ಆರಂಭದಲ್ಲಿ ಅಷ್ಟು ಉನ್ನತ ಮಟ್ಟದ ಶಿಯಾ ಧಾರ್ಮಿಕ ಪಂಡಿತರಾಗಿರಲಿಲ್ಲ. ಆದರೂ 1989ರಲ್ಲಿ ಅವರನ್ನು ಸುಪ್ರೀಂ ಲೀಡರ್ ಆಗಿ ಆಯ್ಕೆ ಮಾಡಲಾಯಿತು. ಹೇಗೆ ಅಂತಂದರೆ, ಆರ್ಟಿಕಲ್ 109, ಅಂದರೆ ಇರಾನ್ನ ಸಂವಿಧಾನದ ಆರ್ಟಿಕಲ್ 109ರ ಪ್ರಕಾರ ಆ ಒಂದು ಪದವಿಯನ್ನು ಹೊಂದಿರಬೇಕು ಅನ್ನುವಂಥ ರೂಲ್ ಏನಿತ್ತು ಅದಕ್ಕೆ ತಿದ್ದುಪಡಿ ಮಾಡಲಾಯಿತು. ಆ ಅರ್ಹತೆ ಇರಬೇಕು ಅನ್ನೋದೇ ಇರಾನ್ನ ಸಂವಿಧಾನದಿಂದ ತೆಗೆದುಹಾಕಲಾಯಿತು. ನಂತರ ಅವರನ್ನು ಸುಪ್ರೀಂ ಲೀಡರ್ ಆಗಿ ಆಯ್ಕೆ ಮಾಡಲಾಯಿತು. ಸುಪ್ರೀಂ ಲೀಡರ್ ಆಗೋ ಮೊದಲು ಅವರು 1981ರಿಂದ 1989ರವರೆಗೆ ಇರಾನ್ನ ರಾಷ್ಟ್ರಪತಿ ಆಗಿದ್ದರು, ಅಂದರೆ ಪ್ರೆಸಿಡೆಂಟ್ ಆಗಿದ್ದರು. ಇದಾದ ಮೇಲೆ ನಂತರ ಅವರು ದೇಶದ ಸುಪ್ರೀಂ ಲೀಡರ್ ಆಗ್ತಾರೆ. ಇನ್ನು ಅವರ ಆಡಳಿತದಲ್ಲಿ ಇರಾನ್ ಹಲವು ಬದಲಾವಣೆಗಳನ್ನು ಕಾಣುತ್ತೆ. ಖಮೇನಿಯವರೊಂದಿಗೆ ಸಂಬಂಧ ಹೊಂದಿರುವಂಥ ಸಂಸ್ಥೆಗಳು ಬಿಲಿಯನ್ ಗಟ್ಟಲೆ ಆಸ್ತಿಯನ್ನು ಹೊಂದಿವೆ ಅನ್ನುವಂಥ ಹಲವು ವರದಿಗಳು ಈಗ ಹೇಳುತ್ತವೆ. ಈ ಸಂಸ್ಥೆಗಳು ತೈಲ, ದೂರಸಂಪರ್ಕ, ಬ್ಯಾಂಕಿಂಗ್ ಮತ್ತು ರಿಯಲ್ ಎಸ್ಟೇಟ್ ಕ್ಷೇತ್ರಗಳಲ್ಲಿ ಇರಾನ್ನಲ್ಲಿ ಹೂಡಿಕೆಯನ್ನು ಮಾಡಿದ್ದಾವೆ. ಸೊ ವಿನ್ ವಿನ್ ಸಿಚುವೇಶನ್ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ. ಇನ್ನು ಅವರ ಆಡಳಿತದಲ್ಲಿ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್, ಅಂದರೆ IRGC ಅಂತ ಈಗ ನಾವು ಏನು ಕೇಳ್ತಾ ಇದ್ದೀವಿ, ಈ ಒಂದು ಯುದ್ಧದ ಸಂದರ್ಭದಲ್ಲಿ ಇಸ್ರೇಲ್ ಹಾಗೂ ಅಮೆರಿಕ ಮೇಲೆ ದಂಡೆತ್ತಿ ದಾಳಿ ಮಾಡ್ತಿರುವಂಥ ಆ ಒಂದು ಪಡೆ, ಸೊ ಆ ಪಡೆಯನ್ನು ಬಹಳ ಬಲಶಾಲಿಯಾದಂಥ ಒಂದು ಸಂಸ್ಥೆಯಾಗಿ ಮಾಡುವಲ್ಲಿ ಇವರ ಪಾತ್ರ ಪ್ರಮುಖವಾಗಿದೆ. ಸೊ ಇದು ಸೇನೆ ಮಾತ್ರವಲ್ಲ, ಆರ್ಥಿಕತೆಯಲ್ಲೂ ಕೂಡ ಒಂದು ರೀತಿಯಾಗಿ ದೊಡ್ಡ ಪ್ರಭಾವವನ್ನು ಹೊಂದಿದೆ. ಇನ್ನು ಮೂಲಗಳ ಮಾಹಿತಿ ಪ್ರಕಾರ ಸಿಂಪಲ್ ಲೈಫನ್ನು ಖಮೇನಿ ನಡೆಸ್ತಾ ಇದ್ರಂತೆ. ತೆಹರಾನ್ನಲ್ಲಿ ಒಂದು ಮನೆಯಲ್ಲೇ ಅವರು ವಾಸ ಮಾಡ್ತಿದ್ರಂತೆ. ಇನ್ನು ಅವರಿಗೆ ಬರುವಂಥ ದುಬಾರಿ ಉಡುಗೊರೆಗಳನ್ನು ಅವರು ಸ್ವೀಕಾರ ಮಾಡಿ ನಂತರ ಅದನ್ನು ಮಾರಾಟ ಮಾಡಿ ಅದರಿಂದ ಬರುವಂಥ ಹಣವನ್ನು ಅವರು ದಾನ ಮಾಡ್ತಿದ್ರು ಅಂತ ಹೇಳಲಾಗ್ತಾ ಇದೆ. ಸೊ ಸುಮಾರು 4 ದಶಕಗಳ ಕಾಲ, ಇನ್ಫ್ಯಾಕ್ಟ್ 36 ವರ್ಷಗಳ ಕಾಲ ಇರಾನನ್ನು ರೂಲ್ ಮಾಡಿದಂಥ ಖಮೇನಿ ಒಂದು ರೀತಿಯಾಗಿ ಒಂದು ದೊಡ್ಡ ಛಾಪನ್ನು ಆ ದೇಶದಲ್ಲಿ ಮೂಡಿಸಿದ್ದಾರೆ. ಆ ದೇಶ ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲೇ ಅವರ ಹೆಸರು ಈಗ ಅಚ್ಚಳಿಯದೆ ಉಳಿಯೋ ರೀತಿಯಾಗಿದೆ. 1989ರಿಂದ 2026ರ ತನಕ ಅವರು ಆಡಳಿತವನ್ನು ನಡೆಸಿ ಇರಾನ್ನ ಹಾಗೂ ಮಿಡಲ್ ಈಸ್ಟ್ನ ಭಾಗದಲ್ಲಿ ಅತ್ಯಂತ ದೀರ್ಘಾವಧಿ ಕಾಲ ಆಡಳಿತ ನಡೆಸಿದಂಥ ಲೀಡರ್ಗಳಲ್ಲಿ ಇವರ ಹೆಸರನ್ನು ಪ್ರಮುಖವಾಗಿಸಿದೆ. ಇನ್ನೊಂದು ಅಚ್ಚರಿಯ ವಿಷಯ ಏನು ಅಂತಂದರೆ, ಈಗೇನು ನ್ಯೂಕ್ಲಿಯರ್ ವೆಪನ್ ಅಂತ ಹೇಳಿ ಚರ್ಚೆ ಆಗ್ತಾ ಇದೆ ಇರಾನ್ ಹಾಗೂ ಇಸ್ರೇಲ್ನ ಯುದ್ಧದ ಮಧ್ಯದಲ್ಲಿ, ಆ ಒಂದು ವೆಪನ್ ಹೊಂದುವಂಥದ್ದು ಧರ್ಮದ ಪ್ರಕಾರ ಅದು ಸರಿಯಲ್ಲ ಅನ್ನುವಂಥ ಒಂದು ಫತ್ವಾವನ್ನು ಖುದ್ದಾಗಿ ಈ ಖಮೇನಿ ಅವರೇ ಹೊರಡಿಸಿದರು. ಅಂದರೆ ಇಸ್ಲಾಂ ಧರ್ಮದ ಪ್ರಕಾರ ನ್ಯೂಕ್ಲಿಯರ್ ಟೆಕ್ನಾಲಜಿಯನ್ನು ಹೊಂದುವಂಥದ್ದು, ನ್ಯೂಕ್ಲಿಯರ್ ವೆಪನ್ಗಳನ್ನು ಹೊಂದುವಂಥದ್ದು ಅದು ಸರಿಯಲ್ಲ, ಧರ್ಮದ ಪದ್ಧತಿಯಲ್ಲ ಅನ್ನುವಂಥ ಫತ್ವಾವನ್ನು ಖುದ್ದಾಗಿ ಇವರೇ ಹೊರಡಿಸಿದರು.
ಆದರೆ ಇಷ್ಟೆಲ್ಲ ಆಗಿದ್ರೂ ಕೂಡ ಇವರ ಆಡಳಿತದಲ್ಲೇ ಇರಾನ್ ನ್ಯೂಕ್ಲಿಯರ್ ವೆಪನನ್ನು ಹೊಂದಿತ್ತು. ಜೊತೆಗೆ ಇರಾನ್ನ ಒಂದು ಪ್ರಾಕ್ಸಿ ಸ್ಟ್ರಾಟಜಿ ಏನಿದೆ, ಅಂದರೆ ತಾನೇ ಸಾಕದಂಥ ಸಂಘಟನೆಗಳು ತನ್ನ ವೈರಿ ದೇಶಗಳ ವಿರುದ್ಧ ದಂಡೆತ್ತಿ ಹೋಗಿ ಅಲ್ಲಿ ದಾಳಿ ಮಾಡುವಂಥದ್ದು. ಸೊ ಇವರ ಆಡಳಿತಾವಧಿಯಲ್ಲಿ ಆ ರೀತಿಯಾಗಿ ಅನೇಕ ಪ್ರಯತ್ನಗಳಾಗಿದ್ದಾವೆ. ಸೊ ಹೀಗಾಗಿಯೇ ಮಿಡಲ್ ಈಸ್ಟ್ನಲ್ಲಿ, ಮಧ್ಯಪ್ರಾಚ್ಯದಲ್ಲಿ ಹೆಜ್ಬೊಲ್ಲಾ, ಹಮಾಸ್, ಹೌತೀಸ್ ಇವರೆಲ್ಲರೂ ಕೂಡ ಇವರ ಆಡಳಿತಾವಧಿಯಲ್ಲೇ ಅತ್ಯಂತ ಶಕ್ತಿಶಾಲಿಯಾಗಿ ಬೆಳೆದು ಬಂತು. ಇನ್ನು ಇರಾನ್ನ ಆಡಳಿತದಲ್ಲೇ ಅತ್ಯಂತ ದೀರ್ಘಕಾಲ ಆಡಳಿತ ನಡೆಸಿದಂಥ ನಾಯಕ ಅನ್ನುವಂಥ ಹೆಗ್ಗಳಿಕೆಗೆ ಇವರು ಪಾತ್ರರಾಗಿದ್ದಾರೆ. ಇನ್ನು ಇರಾನ್ನ ಸುದೀರ್ಘವಾಗಿ 3.5 ದಶಕಗಳ ಕಾಲ ಸುಪ್ರೀಂ ಲೀಡರ್ ಆಗಿ ಅವರು ಆಳಿದ್ದಾರೆ. ಸೊ ಇಷ್ಟೆಲ್ಲ ಏಳು ಬೀಳುಗಳು ಅವರ ಆಡಳಿತದಲ್ಲಿ ನಾವು ಕಾಣಬಹುದು. ಆದರೆ ಧರ್ಮಕ್ಕಾಗಿ, ಧರ್ಮದ ದಿಕ್ಕಿನಲ್ಲೇ ಒಂದು ದೇಶವನ್ನು ಸುದೀರ್ಘವಾಗಿ ಮುನ್ನಡೆಸಿದಂಥ ನಾಯಕ ಈಗ ದುರಂತ ಅಂತ್ಯವನ್ನು ಕಂಡಿದ್ದಾರೆ. ಸೊ ಇದೇ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳಿಗಾಗಿ, ಜೊತೆಗೆ ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಷನ್ಗಳಿಗಾಗಿ ನ್ಯೂಸ್ ಫಸ್ಟ್ ಸ್ಪೆಷಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.